ಸ್ನೇಹಿತರೆ, ನಾನಿವಾಗ ಕುಂಫು ಪಾಂಡಾ ಪಾರ್ಟ್ 3 ನ ನಿಮ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ಈ ಮೂವಿಯ ಪಾರ್ಟ್ 1 ಮತ್ತೆ ಪಾರ್ಟ್ 2 ನ ನೋಡಿಲ್ಲ ಅಂದ್ರೆ ತಪ್ಪದೆ ಮೊದಲು ಅವುಗಳನ್ನ ನೋಡಿ ನಂತರ ಈ ಪಾರ್ಟ್ ನ ನೋಡಿ ಅಂತ ಹೇಳ್ತಾ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ನಮ್ಗೆ ಗ್ರ್ಯಾಂಡ್ ಮಾಸ್ಟರ್ ಓಗ್ವೆ ಅವರನ್ನ ತೋರಿಸ್ತಾರೆ. ಅವರು ಆತ್ಮಗಳ ಲೋಕದಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಅವ್ರ ಕಡೆ ಒಂದು ಕತ್ತಿ ಬರುತ್ತೆ. ಅದನ್ನ ಅವ್ರು ಇಟ್ಕೊಂಡು ಅವ್ರ ಕಡೆ ಬರ್ತಿರುವಂತ ಇನ್ನೊಂದ್ ಕತ್ತಿಗೆ ಹೊಡಿತಾರೆ. ಆ ಕತ್ತಿಗಳನ್ನ ನೋಡಿ ಅವರಿಗೆ ಅಲ್ಲಿಗೆ ಜನರಲ್ ಕಾಯಿ ಬಂದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅವ್ರಗಳ ಮಧ್ಯೆ ತುಂಬಾ ವರ್ಷಗಳಿಂದ ವೈರತ್ವ ಇರುತ್ತೆ. ಅದು ಯಾಕೆ ಅಂತ ನಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಕಾಯಿನ ನೋಡಿ ಓಗ್ವೆ ಅವರು ನಮ್ಮಿಬ್ರು ಹೋರಾಟ 500 ವರ್ಷಗಳ ಹಿಂದೆನೆ ಮುಗ್ದೋಗಿದೆಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾಯ್ ಹೌದು, ಆದ್ರೆ ಇವಾಗ ಆ ಸಮಯ ಮತ್ತೆ ಬಂದಿದೆ ಅಂತ ಹೇಳಿ ಅವನು ಓಗ್ವೆ ಅವರ ಜೊತೆ ಮತ್ತೆ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಆತ್ಮಗಳ ಲೋಕದಲ್ಲಿದ್ದಂತಹ ಮಾಸ್ಟರ್ ಗಳ ವಿರುದ್ಧ ಹೋರಾಡಿ ಅವ್ರಗಳ ಶಕ್ತಿನ ಪಡ್ಕೊಂಡಿರ್ತಾನೆ. ಅದರಿಂದ ಇವಾಗ ಕೊನೆದಾಗಿ ಮಾಸ್ಟರ್ ಓಗ್ವೆ ಅವರ ಶಕ್ತಿನ ಪಡ್ಕೊಳ್ಳೋದಕ್ಕೆ ಅಂತ ಬಂದಿರ್ತಾನೆ. ಓಗ್ವೆ ಅವರು ಕೂಡ ಅವನ ಜೊತೆ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಿರ್ತಾರೆ. ಆದ್ರೆ ಆ ಸಮಯದಲ್ಲಿ ಕಾಯ್ ಓಗ್ವೆ ಅವರಿಗೆ ಗೊತ್ತಾಗ್ದಿರೋ ಹಾಗೆ ಅವರನ್ನ ಒಂದು ಚೈನಿಂದ ಬಂಧಿಸಿ ನಾನ್ ನಿಮ್ಮ ಶಕ್ತಿನ ಪಡ್ಕೊಂಡ್ರೆ ಮತ್ತೆ ನಾನು ಭೂಮಿಗೆ ವಾಪಸ್ ಹೋಗೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಅವರ ಶಕ್ತಿನ ಅವನ್ ಕಂಟ್ರೋಲಿಗೆ ತೋಳ್ತಾನೆ. ನಂತರ ಅದರ ಶಕ್ತಿಯಿಂದ ಅವನು ಮತ್ತೆ ಭೂಮಿ ಕಡೆ ಹೋಗ್ತಾ ಇರ್ತಾನೆ. ಅದಾದ್ಮೇಲೆ ನಮ್ಗೆ ಮಾಸ್ಟರ್ ಪೋ ಮತ್ತೆ ಅವನ ಸ್ನೇಹಿತರನ್ನ ತೋರಿಸ್ತಾರೆ. ಅವ್ರುಗಳು ಅರಮನೆ ಒಳಗಡೆ ಬಂದಾಗ ಮಾಸ್ಟರ್ ಶಿಫು ಅವ್ರಿಗೆ ನಾನ್ ನಿಮ್ಗೆ ಇವತ್ತಿಂದ ಬೇರೆ ತರಬೇತಿನ ಕೊಡ್ಬೇಕು ಅಂತ ಇದ್ದೀನಿ. ಆದ್ರೆ ಇವತ್ತು ನನ್ನ ಕೊನೆಯ ತರಗತಿ ಆಗಿರುತ್ತೆ. ಯಾಕಂದ್ರೆ ಇನ್ಮೇಲೆ ನಿಮ್ಗೆ ತರಬೇತಿ ಕೊಡುವಂತಹ ಜವಾಬ್ದಾರಿನ ಡ್ರಾಗನ್ ವಾರಿಯರ್ ತಗೊಳ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಪೋ ಏನು ನಾನು ಇವ್ರುಗಳಿಗೆ ಟ್ರೈನಿಂಗ್ ಕೊಡ್ಬೇಕಾ? ನನಗಿಂತ ಟೈಗ್ರೆಸ್ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾಳೆ, ಅವಳಿಗೆ ಈ ಕೆಲ್ಸನ ಒಪ್ಸಿ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಮಾಸ್ಟರ್ ಶಿಫು ಒಪ್ಪೋದಿಲ್ಲ. ಡ್ರಾಗನ್ ವಾರಿಯರು ನೀನು, ಅದ್ರಿಂದ ನೀನೇ ಈ ಕೆಲ್ಸನ ಮಾಡ್ಬೇಕು ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಹಾಗಾಗಿ ಪೋನೆ ಟೈಗ್ರೆಸ್, ಮಾಸ್ಟರ್ ಮಂಕಿ, ವೈಪರ್ ಮತ್ತೆ ಮ್ಯಾಂಟಿಸ್ಗೆ ಟ್ರೈನಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅವನಿಗೆ ಹೇಗ್ ಟ್ರೈನಿಂಗ್ ಕೊಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಅದ್ರಿಂದ ಅವನು ಏನ್ ಬೇಕೋ ಅದನ್ನೇ ಹೇಳ್ತಿರ್ತಾನೆ. ಅವ್ನು ಹೇಳಿದ ರೀತಿ ಯಾರಿಗೂ ಫೈಟ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಸಮಯದಲ್ಲೇ ಅವ್ರುಗಳಿಗೆ ಸುಸ್ತಾಗ್ಬಿಡುತ್ತೆ. ಅದ್ರಿಂದ ಅವ್ರುಗಳು ಪೋ ಹತ್ರ ಬಂದು ಪೋ ನಿನ್ಗೆ ಹೇಗ್ ಟ್ರೈನಿಂಗ್ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅಂತ ಬೈತಾ ಇರ್ತಾರೆ. ಅದಾದ್ಮೇಲೆ ಪೋ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೆಲವು ಬಾತ್ಕೋಳಿಗಳು ಪೋ ಮಾಸ್ಟರ್ ಶಿಫ್ನ ಶಿಷ್ಯಂದಿರ ಅವಕಾಶಗಳನ್ನ ಹಾಳ್ ಮಾಡ್ತಿದ್ದಾನೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ಪೋ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ. ಹಾಗಾಗಿ ಅವನು ಓಗ್ವೆ ಅವರ ಸ್ಟ್ಯಾಚು ಹತ್ರ ಬಂದು ಅವರಿಗೆ ಸಾರಿ ಹೇಳಿ ಅಲ್ಲಿಂದ ವಾಪಸ್ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಮಾಸ್ಟರ್ ಶಿಫು ಬಂದು ಟ್ರೈನಿಂಗ್ ನ ಮೊದಲನೇ ದಿನ ಹೇಗಿತ್ತು ಅಂತ ಕೇಳ್ತಾರೆ. ಅದಕ್ಕೆ ಪೋ ಮಾಸ್ಟರ್ ನನ್ ಕೈಯಿಂದ ಈ ಕೆಲ್ಸನ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ಅಂತ ಕೇಳ್ತಾನೆ. ಅವಾಗ ಮಾಸ್ಟರ್ ಶಿಫು ನೀನು ಯಾರು? ಒಬ್ಬ ಡ್ರಾಗನ್ ವಾರಿಯರ್. ಡ್ರಾಗನ್ ವಾರಿಯರ್ ಅಂದ್ರೆ ನಿನ್ಗೆ ಏನ್ ಅರ್ಥ ಅಂತ ಗೊತ್ತಾ? ನಿನ್ನಲ್ಲಿ ನಾನು ಬೇರೆ ಏನೋ ಒಂದು ಶಕ್ತಿನ ಹುಡುಕ್ತಾ ಇದ್ದೀನಿ. ಆ ಶಕ್ತಿ ನಿನ್ನಲ್ಲಿದೆ, ಆದ್ರೆ ಅದು ನಿನಗ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವರು ಒಂದು ಶಕ್ತಿಯಿಂದ ಬಾಡೋಗಿರುವಂತ ಹೂನ ಮತ್ತೆ ಹರಡಿಸ್ತಾರೆ. ಅದನ್ನ ಪೋ ನೋಡಿ ಇದು ಹೇಗ್ ಸಾಧ್ಯ, ಇದನ್ನ ನೀವು ಹೇಗ್ ಮಾಡಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಮಾಸ್ಟರ್ ಶಿಫು ಇದು ಪ್ರತಿಯೊಂದು ಜೀವಿಯ ಮೂಲಕ ನಿರಂತರವಾಗಿ ಅರಿಯುವಂತ ಶಕ್ತಿ ಅಂತ ಹೇಳ್ತಾರೆ. ಅದನ್ನ ಕೇಳಿ ಪೋ ನಾನು ಕೂಡ ನಿಮ್ ತರ ಕುಂಫುನ ಕಲ್ತ್ರೆ ಈ ರೀತಿ ಚಮತ್ಕಾರಗಳನ್ನ ಮಾಡ್ಬಹುದಾ ಅಂತ ಕೇಳ್ತಾನೆ. ಅವಾಗ ಮಾಸ್ಟರ್ ಶಿಫು ಈ ವಿದ್ಯೆ ಅಷ್ಟು ಸುಲಭವಾಗಿ ಯಾರಿಗೂ ಸಿಗೋದಿಲ್ಲ. ಮಾಸ್ಟರ್ ಓಗ್ವೆ ಅವರು ಈ ಶಕ್ತಿನ ಪಡ್ಕೊಳ್ಳೋದಕ್ಕೆ 30 ವರ್ಷಗಳ ಕಾಲ ಒಂದು ಗುಹೆ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಪೋ ಏನು ನಾನು ಈ ಶಕ್ತಿನ ಪಡ್ಕೊಳ್ಳೋದಕ್ಕೆ 30 ವರ್ಷ ಗುಹೆ ಒಳಗಡೆ ಹೋಗಿ ಕೂರ್ಬೇಕಾ? ಅದು ನನ್ ಕೈಯಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಕಾಯಿ ಭೂಮಿಗೆ ಬಂದು ತಲುಪ್ತಾನೆ. ಅವನನ್ನ ನೋಡಿ ಅಲ್ಲೇ ಪಕ್ಕದಲ್ಲಿದ್ದಂತಹ ರ್ಯಾಬಿಟ್ ಮತ್ತೆ ಡಕ್ ಇಬ್ರು ತುಂಬಾ ಭಯ ಪಡ್ತಿರ್ತಾರೆ. ಅವ್ರ ಹತ್ರ ಕಾಯಿ ಬಂದು ನಾನ್ ಇವಾಗ ಎಲ್ಲಿದ್ದೀನಿ, ಇದು ಭೂಮಿನ ಅಂತ ಕನ್ಫರ್ಮ್ ಮಾಡ್ಕೊಂಡು ಅವ್ನ್ ಕಂಟ್ರೋಲ್ ನಲ್ಲಿರುವಂತಹ ಮಾಸ್ಟರ್ಸ್ ಗಳನ್ನ ರಿಲೀಸ್ ಮಾಡಿ ಗ್ರ್ಯಾಂಡ್ ಮಾಸ್ಟರ್ ಓಗ್ವೆ ಅವರ ಶಿಷ್ಯಂದ್ರು ಯಾರ್ಯಾರಿದ್ದಾರೆ ಅವರನ್ನ ನನ್ನ ಹತ್ರ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸ್ತಾನೆ. ಈ ಕಡೆ ಪೋಗೆ ಪಿಂಗು ಸ್ನಾನ ಮಾಡಿಸ್ತಿರ್ಬೇಕಾದ್ರೆ ಪೋ ಅವರಿಗೆ ನನ್ಗೆ ಮಾಸ್ಟರ್ ಶಿಫು ಕುಂಫುನ ಕಲ್ಸು ಅಂತ ಹೇಳ್ತಿದ್ದಾರೆ, ಆದ್ರೆ ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಿರ್ತಾನೆ. ಅದನ್ನ ಕೇಳಿ ಪಿಂಗು ಏನು ನೀನ್ ಇನ್ಮೇಲೆ ಕುಂಫು ಟೀಚರ್ ಅಂತ ಖುಷಿ ಪಡ್ತಿರ್ತಾರೆ. ಅವಾಗ ಅಲ್ಲಿಗೆ ಒಬ್ರು ಬಂದು ಯಾರು ನಿನ್ನ ರೆಕಾರ್ಡ್ ನ ಬ್ರೇಕ್ ಮಾಡ್ತಿದಾರೆ, ಬೇಗ ಬಾಪು ಅಂತ ಕರೀತಾರೆ. ಅದರಿಂದ ಪೋ ಮತ್ತೆ ಪಿಂಗು ಇಬ್ರು ಏನಿರ್ಬೋದು ಅಂತ ನೋಡೋದಕ್ ಬಂದ್ರೆ ಒಬ್ರು ಮೋಮೋಸ್ ಗಳನ್ನ ಪೋಗಿಂತ ಜಾಸ್ತಿ ತಿಂದು ಅವನ ರೆಕಾರ್ಡ್ ನ ಬ್ರೇಕ್ ಮಾಡ್ತಿರ್ತಾರೆ. ಅವ್ರ ಹೆಸರು ಲೀಶನ್ ಅಂತ. ಅವರು ಕಳ್ದೋಗಿರುವಂತ ಅವರ ಮಗನನ್ನ ಹುಡ್ಕೋದಕ್ಕೆ ಅಂತ ಅಲ್ಲಿಗೆ ಬಂದಿರ್ತಾರೆ. ಅವ್ರ ಮಾತನ್ನ ಕೇಳಿ ಪೋ ನನ್ ತಂದೆ ಕೂಡ ಕಳ್ದೋಗಿದ್ದಾರೆ, ನಿಮ್ಗೆ ನಿಮ್ಮ ಮಗ ಆದಷ್ಟು ಬೇಗ ಸಿಗ್ಲಿ ಅಂತ ಹೇಳ್ತಾರೆ. ಅದರಿಂದ ಲೀಶನ್ ಕೂಡ ನಿನ್ಗೂ ನಿನ್ನ ತಂದೆ ಬೇಗ ಸಿಗ್ಲಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಲೀಶನ್ಗೆ ಪೋನೆ ನನ್ನ ಮಗ ಇರ್ಬೋದು ಅಂತ ಅನ್ಸುತ್ತೆ, ಪೋಗು ಕೂಡ ಇವರೇ ನನ್ನ ತಂದೆ ಇರ್ಬೋದು ಅಂತ ಅನ್ಸುತ್ತೆ. ಅದರಿಂದ ಅವರಿಬ್ರು ಮತ್ತೆ ವಾಪಸ್ ಬಂದು ನನಗೆ ನನ್ನ ಮಗ ವಾಪಸ್ ಸಿಕ್ತಾ, ನನಗೆ ನನ್ನ ತಂದೆ ವಾಪಸ್
ಸಿಕ್ಕಿದ್ರು ಅಂತ ತುಂಬಾ ಖುಷಿ ಪಡ್ತಿರ್ತಾರೆ. ಅವಾಗ ಲೀಶನ್ ನಿನ್ಗೆ ನಾವು ಪ್ಯಾರಿ ಕಮಲ್ ಅಂತ ಹೆಸರಿಟ್ಟಿದ್ವಿ, ಅದು ನಿನಗ್ ನೆನ್ಪಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಪೋ ಅದ್ ನನಗ್ ನೆನ್ಪಿಲ್ಲ, ನನ್ನ ಹೆಸರು ಇವಾಗ ಪೋ ಅಂತ ಹೇಳ್ತಾನೆ. ಹಾಗೆ ಅವನು ತುಂಬಾ ವರ್ಷಗಳಾದ್ಮೇಲೆ ನೀವು ನನ್ಗೆ ಸಿಕ್ಕಿದಿರಾ ಅಂತ ನನ್ಗೆ ನಂಬೋದಕ್ಕೆನ ಆಗ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಅವನು ಮಿಸ್ಟರ್ ಪಿಂಗುನ ಪರಿಚಯ ಮಾಡ್ಕೊಡ್ತಾನೆ. ಅವರನ್ನ ಲೀಶನ್ ನೋಡಿ ತುಂಬಾ ಖುಷಿಯಿಂದ ಅವರನ್ನ ತಪ್ಕೊಂಡು ನೀವು ನನ್ನ ಮಗನನ್ನ ಇಷ್ಟ ದಿನ ಸಾಕಿದ್ಕೆ ನಿಮ್ಗೆ ತುಂಬಾನೇ ಧನ್ಯವಾದಗಳು ಅಂತ ಹೇಳ್ತಾರೆ. ಅದಕ್ಕೆ ಪಿಂಗು ಏನೋ ನಿಮ್ ಮಗನ, ಅವನು ನನ್ ಮಗ, ಇನ್ನೊಂದ್ಸಲ ಈ ರೀತಿ ಹೇಳ್ಬೇಡಿ ಅಂತ ಹೇಳುತ್ತೆ. ಅವಾಗ ಲೀಶನ್ ಪೋಗೆ ನಮ್ ತರನೇ ಇನ್ನೂ ತುಂಬಾ ಪಾಂಡಸ್ಗಳಿದಾವೆ, ಈ ವಿಷಯನ ನೀನು ಯಾರಿಗೂ ಹೇಳ್ಬೇಡ, ನೀನ್ ಇಲ್ಲಿದ್ಯಾ ಅಂತ ನನ್ಗೆ ಒಂದು ಸಂದೇಶ ಬಂತು, ಅದರಿಂದ ನಾನ್ ನಿನ್ನ ಇಲ್ಲಿ ಹುಡ್ಕೊಂಡ್ ಬಂದೆ, ನೀನ್ ಇಲ್ಲಿ ಡ್ರಾಗನ್ ವಾರಿಯರ್ ಆಗಿರೋದ್ನ ಕೇಳಿ ನನ್ಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾರೆ. ನಂತರ ಪೋ ಅವನ ತಂದೆನ ಅರಮನೆ ಒಳಗಡೆ ಕರ್ಕೊಂಡ್ ಬಂದು ಅಲ್ಲಿದ್ದಂತಹ ಅಮೂಲ್ಯವಾದ ವಸ್ತುಗಳನ್ನ ಅವರಿಗೆ ತೋರಿಸ್ತಾ ಇರ್ತಾನೆ. ಹಾಗೆ ಅವ್ರುಗಳು ಅಲ್ಲಿದ್ದಂತಹ ವಸ್ತುಗಳನ್ನೆಲ್ಲ ತಗೊಂಡು ಆಟ ಆಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮಾಸ್ಟರ್ ಶಿಫು ಮತ್ತೆ ಅವರ ಶಿಷ್ಯರೆಲ್ಲ ಬಂದು ಪೋ ಮತ್ತೆ ಅವನ ತಂದೆ ಏನ್ ಮಾಡ್ತಾ ಇದಾರೆ ಅಂತ ನೋಡ್ತಾ ಇರ್ತಾರೆ. ಅವರನ್ನ ನೋಡಿ ಪೋ ತುಂಬಾ ಸೈಲೆಂಟ್ ಆಗಿ ಅವ್ರಗಳಿಗೆ ಅವನ ತಂದೆನ ಪರಿಚಯ ಮಾಡ್ಕೊಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಜನರಲ್ ಕಾಯಿ ಕಳ್ಸಿರುವಂತಹ ಮಾಸ್ಟರ್ ಗಳೆಲ್ಲ ಬಂದ್ಬಿಡ್ತಾರೆ. ಅದರಿಂದ ಅವ್ರಗಳ ಜೊತೆ ಪೋ ಮತ್ತೆ ಅವನ ಸ್ನೇಹಿತರೆಲ್ಲ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವ್ರ ಮಧ್ಯೆ ತುಂಬಾ ಹೊತ್ತು ಫೈಟ್ ನಡೆಯುತ್ತೆ. ಆ ಸಮಯದಲ್ಲಿ ಪೋ ಮತ್ತೆ ಅವನ ಸ್ನೇಹಿತರೆಲ್ಲ ಮಾಸ್ಟರ್ ಗಳಿಗೆ ಹೊಡೆದು ಅವರನ್ನ ಸೋಲಿಸ್ಬಿಡ್ತಾರೆ. ಅವಾಗ ಕಾಯ್ ಮಾಸ್ಟರ್ ಗಳ ಮೂಲಕನೇ ಮಾಸ್ಟರ್ ಶಿಫ್ನ ಶಿಷ್ಯಂದ್ರಗಳನ್ನ ನೋಡಿ ಆದಷ್ಟು ಬೇಗ ನಿಮ್ಗಳ ಶಕ್ತಿ ನಂದಾಗುತ್ತೆ ಅಂತ ಹೇಳಿ ಆ ಮಾಸ್ಟರ್ ಗಳನ್ನ ವಾಪಸ್ ಕರೀತಾನೆ. ಅವಾಗ ಆ ಮಾಸ್ಟರ್ ಗಳು ಕಾಯ್ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಮಾಯ ಆಗ್ತಾರೆ. ಅವ್ರ ಮಾತನ್ನ ಕೇಳಿ ಮಾಸ್ಟರ್ ಶಿಫ್ ಕಾಯ್ ಅಂದ್ರೆ ಯಾರು, ಅವನ್ ಬಗ್ಗೆ ನಾನು ಇದುವರೆಗೂ ಎಲ್ಲೂ ಕೇಳಿಲ್ವಲ್ಲ ಅಂತ ಹೇಳಿ ಅವ್ರ ಹತ್ರ ಇರುವಂತಹ ಗ್ರಂಥಾಲಯದಲ್ಲಿ ಕಾಯ್ ಬಗ್ಗೆ ಯಾವ್ದಾದ್ರು ಬುಕ್ ಇದೆಯಾ ಅಂತ ನೋಡ್ತಾ ಇರ್ತಾರೆ. ಅವಾಗ ಅವ್ರಗಳಿಗೆ ಒಂದು ಬುಕ್ ಸಿಗುತ್ತೆ. ಅದನ್ನ ಅವರು ಓಪನ್ ಮಾಡಿ ನೋಡಿದಾಗ ಆ ಬುಕ್ ನ ಗ್ರ್ಯಾಂಡ್ ಮಾಸ್ಟರ್ ಓಗ್ಬೆ ಅವರು ಬರ್ದಿದ್ದಾರೆ ಅನ್ನೋದು ಅವ್ರಗಳಿಗೆ ಗೊತ್ತಾಗುತ್ತೆ. ಅದ್ರಲ್ಲಿ ಓಗ್ಬೆ ಅವರು ನಾನು ಹುಡ್ಗನಾಗಿದ್ದಾಗ ಒಂದು ದೊಡ್ಡ ಸೈನ್ಯನ ನಡೆಸ್ತಾ ಇದ್ದೆ, ನನ್ ಜೊತೆ ಸೇರಿ ನನ್ನ ಪ್ರಾಣ ಸ್ನೇಹಿತನಾದ ಜನರಲ್ ಕಾಯ್ ಕೂಡ ಹೋರಾಡ್ತಾ ಇದ್ದ, ಈಗಿರ್ಬೇಕಾದ್ರೆ ಒಂದಿನ ನಮ್ಮ ಮೇಲೆ ದಾಳಿ ಆಗುತ್ತೆ. ಆ ಸಮಯದಲ್ಲಿ ನನಗೆ ತೀವ್ರವಾಗಿ ಗಾಯ ಆಯ್ತು. ಅವಾಗ ನನ್ನನ್ನ ಉಳಿಸೋದಕ್ಕೆ ನನ್ನ ಸ್ನೇಹಿತ ನನ್ನನ್ನ ಎತ್ಕೊಂಡು ತುಂಬಾ ಕಡೆ ಸಹಾಯಕ್ಕೆ ಅಲ್ದಾಡ್ದ. ಕೊನೆಗೂ ನಾವು ಪರ್ವತಗಳ ನಡುವೆ ನೆಲೆಸಿರುವಂತಹ ಒಂದು ಗುಪ್ತವಾದ ಹಳ್ಳಿಗೆ ತಲುಪಿದ್ವಿ. ಆ ಪ್ರಾಚೀನವಾದ ಸ್ಥಳದಲ್ಲಿ ಪಾಂಡುಗಳು ವಾಸ ಮಾಡ್ತಿದ್ವು. ಅವರು ನಾನಿರುವಂತ ಪರಿಸ್ಥಿತಿನ ನೋಡಿ ಅವರ ಶಕ್ತಿಯಿಂದ ನನ್ನನ್ನ ಹುಷಾರ್ ಮಾಡಿದ್ರು. ಹಾಗೆ ಅವರು ಆ ಶಕ್ತಿ ಬಗ್ಗೆ ನನ್ಗೆ ಹೇಳ್ಕೊಟ್ರು. ಆದ್ರೆ ಕಾಯ್ ಆ ಎಲ್ಲಾ ಶಕ್ತಿನ ತಂದಾಕ್ಸ್ಕೊಳ್ಬೇಕು ಅಂತ ಆಸೆ ಪಟ್ಟ. ಅದನ್ನ ತಡೆಯೋದಕ್ಕೆ ಅಂತ ನಾನು ಪ್ರಯತ್ನ ಪಟ್ಟೆ. ಹಾಗಾಗಿ ನಮ್ಮಿಬ್ರ ಮಧ್ಯೆ ಒಂದು ದೊಡ್ಡ ಯುದ್ಧನೇ ನಡೀತು. ಆ ಸಮಯದಲ್ಲಿ ನಾನು ಅವನನ್ನ ಆತ್ಮಗಳ ಲೋಕಕ್ಕೆ ಕಳಿಸ್ಬಿಟ್ಟೆ. ಅವನೇನಾದ್ರೂ ಮತ್ತೆ ವಾಪಸ್ ಭೂಮಿಗೆ ಬಂದ್ರೆ ಅವನನ್ನ ತಡೆಯೋದಕ್ಕೆ ಪಾಂಡಗಳ ಶಕ್ತಿಯನ್ನು ಹೊಂದಿರುವಂತಹ ಒಬ್ಬ ಪೂಜ್ಯ ಗುರುವಿನಿಂದನೇ ಸಾಧ್ಯ ಅಂತ ಬರ್ದಿರುತ್ತೆ. ಅದನ್ನ ನೋಡಿ ಮಾಸ್ಟರ್ ಶಿಫು ಈ ಕೆಲ್ಸನ ಪೋನೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪೋ ಏನು ನಾನು ಈ ಕೆಲ್ಸನ ಮಾಡ್ಬೇಕಾ, ನನ್ಗೆ ಆ ಶಕ್ತಿ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವನ ತಂದೆ ಆ ಶಕ್ತಿನ ನಾನ್ ನಿನಗೆ ಹೇಳ್ಕೊಡ್ತೀನಿ, ಆದ್ರೆ ಆ ವಿದ್ಯೆನ ಕಲಿಬೇಕು ಅಂದ್ರೆ ನೀನು ಸ್ವಲ್ಪ ದಿನ ನಮ್ಮ ಮನೆಗ್ ಬರ್ಬೇಕು. ಯಾಕಂದ್ರೆ ನೀನು ಮೊದ್ಲು ಪಾಂಡಗಳ ತರ ಇರೋದನ್ನ ಕಲಿಬೇಕು. ಪಾಂಡಗಳು ಹೇಗಿರ್ತವೆ, ಅವು ಹೇಗ್ ಊಟ ಮಾಡ್ತವೆ, ಹೇಗ್ ನಿದ್ದೆ ಮಾಡ್ತವೆ ಅನ್ನೋದನ್ನ ನೀನು ಅಭ್ಯಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಪಿಂಗು ನಾನ್ ಇವನನ್ನ ಎಲ್ಲಿಗೂ ಕಳ್ಸೋದಿಲ್ಲ, ನನ್ ಮಗನನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಿರುತ್ತೆ. ಅವಾಗ ಮಾಸ್ಟರ್ ಶಿಫು ನಾವು ಪೋನ ಇವ್ರ ಜೊತೆ ಕಳ್ಸ್ಕೊಡ್ಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಪೋ ಕೂಡ ಪಿಂಗುಗೆ ಸಮಾಧಾನ ಮಾಡಿ ನಾನು ಆದಷ್ಟು ಬೇಗ ವಾಪಸ್ ಬರ್ತೀನಿ ಅಂತ ಹೇಳ್ತಾನೆ. ಅದರಿಂದ ಪೋ ಮತ್ತೆ ಅವನ ತಂದೆ ಇಬ್ರು ಪರ್ವತಗಳ ನಡುವೆ ಇರುವಂತಹ ಅವರ ಹಳ್ಳಿ ಕಡೆ ಹೊರಡ್ತಾರೆ. ಈ ಕಡೆ ಮಾಸ್ಟರ್ ಶಿಫು ಕ್ರೇನ್ ಮತ್ತೆ ಮ್ಯಾಂಟಿಸ್ಗೆ ಕಾಯ್ ಎಲ್ಲಿದ್ದಾನೆ, ಅವನ್ ಇವಾಗ ಏನ್ ಮಾಡ್ತಿದ್ದಾನೆ ಅನ್ನೋದನ್ನ ತಿಳ್ಕೊಂಡ್ ಬನ್ನಿ, ಆದ್ರೆ ಯಾವುದೇ ಕಾರಣಕ್ಕೂ ನೀವು ಅವನ ಜೊತೆ ಫೈಟ್ ಮಾಡೋದಕ್ಕೆ ಹೋಗ್ಬೇಡಿ, ಅವನು ತುಂಬಾನೇ ಶಕ್ತಿಶಾಲಿ ಅಂತ ಹೇಳಿ ಅವ್ರಿಬ್ರನ್ನ ಅಲ್ಲಿಂದ ಕಳಿಸ್ತಾರೆ. ಇನ್ನೊಂದ್ ಕಡೆ ಪೋ ಮತ್ತೆ ಅವನ ತಂದೆ ಇಬ್ರು ಬೆಟ್ಟ ಗುಡ್ಡಗಳನ್ನೆಲ್ಲ ದಾಟಿ ಹೋಗ್ತಿರ್ಬೇಕಾದ್ರೆ ಪೋಗೆ ಸ್ವಲ್ಪ ಹಶ್ವಾಗುತ್ತೆ. ಅದ್ರಿಂದ ಅವನು ಡ್ಯಾಡ್ ನಾನು ಸ್ವಲ್ಪ ಏನಾದ್ರೂ ತಿಂತೀನಿ ಅಂತ ಹೇಳಿ ಬ್ಯಾಗ್ ನ ಓಪನ್ ಮಾಡ್ತಾನೆ. ಅವಾಗ ಆ ಬ್ಯಾಗ್ ಒಳಗಡೆ ಪಿಂಗು ಇರುತ್ತೆ. ಅದನ್ನ ನೋಡಿ ಪೋ ಡ್ಯಾಡ್ ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ, ಹೊರಗಡೆ ಬನ್ನಿ ಅಂತ ಹೇಳ್ತಾನೆ. ಅದಕ್ಕೆ ಪಿಂಗು ಪೋ ನೀನು ನನ್ನನ್ನ ಬಿಟ್ಟೋದ್ರೆ ಅಲ್ಲಿ ನಿನ್ಗೆ ಅಡ್ಗೆ ಮಾಡ್ಕೊಡೋದ್ ಯಾರು, ಅಲ್ಲಿರುವಂತಹ ಆಹಾರ ನಿನ್ಗೇನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ, ಅದರಿಂದ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ ಹೇಳುತ್ತೆ. ಅದರಿಂದ ಅವ್ರುಗಳು ಪಿಂಗುನು ಕೂಡ ಅವ್ರ ಜೊತೆನೆ ಕರ್ಕೊಂಡು ಹೋಗ್ತಾರೆ. ಪಾಂಡಗಳಿರುವಂತಹ ಜಾಗ ಬೆಟ್ಟದ ಮೇಲ್ಗಡೆ ಇರುತ್ತೆ. ಅದು ಎಷ್ಟು ಸುಂದರವಾಗಿರುತ್ತೆ ಅಂದ್ರೆ ಸ್ವರ್ಗದ ತರ ಇರುತ್ತೆ. ಅದನ್ನ ನೋಡಿ ಪೋಗೆ ತುಂಬಾ ಖುಷಿ ಆಗುತ್ತೆ. ಅಲ್ಲಿರುವಂತಹ ಪುಟ್ ಪುಟ್ ಪಾಂಡಗಳು ತುಂಬಾ ಖುಷಿಯಿಂದ ಆಟ ಆಡ್ತಾ ಇರ್ತವೆ. ಹಾಗೆ ಅಲ್ಲಿರುವಂತಹ ಪಾಂಡಗಳೆಲ್ಲ ಲೀಶಾನ ನೋಡಿ ಓಡ್ ಬಂದು ಇವನೇ ನಿನ್ ಮಗನ, ತುಂಬಾ ಸುಂದರವಾಗಿದ್ದಾನೆ ಅಂತ ಹೇಳ್ತಿರ್ತಾರೆ. ಅವ್ರನ್ನೆಲ್ಲ ನೋಡಿ ಪೋ ಕಳೆದೋಗ್ಬಿಡ್ತಾನೆ. ನಂತರ ಎಲ್ರು ಊಟ ಕುತ್ಕೊಳ್ತಾರೆ. ಅವಾಗ ನಮ್ಗೆ ಮೇಲ್ ಪರಿಚಯ ಆಗ್ತಾಳೆ. ಅವಳೊಬ್ಳು ಅದ್ಭುತವಾದ ಡ್ಯಾನ್ಸರ್. ಒಂದು ಟೇಪ್ ನ ಇಟ್ಕೊಂಡು ತುಂಬಾ ಸುಂದರವಾಗಿ ಡ್ಯಾನ್ಸ್ ಮಾಡ್ತಿರ್ತಾಳೆ. ಹಾಗೆ ಅವಳು ಪೋನು ಕೂಡ ಟೇಪ್ ನಲ್ಲಿ ಹೇಳ್ಕೊಂಡು ನಿನಗೂ ಕೂಡ ಡ್ಯಾನ್ಸ್ ಕಲಿಸ್ತೀನಿ ಅಂತ ಕಲಿಸ್ತಿರ್ತಾಳೆ. ಈಗಿರ್ಬೇಕಾದ್ರೆ ಮಾಸ್ಟರ್ ಕ್ರೇನ್ ಮತ್ತೆ ಮ್ಯಾಂಟಿಸ್ ಇಬ್ರು ಕಾಯಿನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಮಾಸ್ಟರ್ ಚಿಕನ್, ಮಾಸ್ಟರ್ ಬೇರ್ ಮತ್ತೆ ಮಾಸ್ಟರ್ ಕ್ರೋ ಕಾಣಿಸ್ತಾರೆ. ಅವರೆಲ್ಲ ಕಾಯಿ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಅವರನ್ನ ತಡೆಯೋದಕ್ಕೆ ಮಾಸ್ಟರ್ ಕ್ರೇನ್ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಅವನ ಮಾತನ್ನ ಅವ್ರುಗಳು ಕೇಳೋದಿಲ್ಲ. ಜನರಲ್ ಕಾಯಿ ಮೇಲೆ ಹೋರಾಡೋದಕ್ಕೆ ಅಂತ ಹೋಗೇ ಬಿಡ್ತಾರೆ. ಅವರನ್ನ ನೋಡಿ ಮ್ಯಾಂಟಿಸ್ ಕೂಡ ನಾವ್ ಇವ್ರಿಗೆ
ಅವ್ರುಗಳಿಗೆ ಸಹಾಯ ಮಾಡ್ಲೇಬೇಕು ಅಂತ ಹೇಳಿ ಅವನು ಕೂಡ ಹೋಗ್ಬಿಡ್ತಾನೆ. ಅದರಿಂದ ಬೇರೆ ವಿಧಿ ಇಲ್ದೆ ಕ್ರೇನ್ ಕೂಡ ಅವ್ರುಗಳಿಗೆ ಸಹಾಯ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅವನಲ್ಲಿಗೆ ಹೋಗೋಷ್ಟರಲ್ಲಿ ಅಲ್ಲಿ ಯಾರು ಇರೋದಿಲ್ಲ, ಯಾಕಂದ್ರೆ ಅವರ ಶಕ್ತಿನೆಲ್ಲ ಕಾಯ್ ಅವನ್ ಕಂಟ್ರೋಲಿಗೆ ತಗೊಂಡ್ಬಿಟ್ಟಿರ್ತಾನೆ. ಅದನ್ನ ನೋಡಿ ಕ್ರೇನ್ ಕಾಯ್ ಜೊತೆ ಹೋರಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅವನ ಕೈಲಿ ಆಗೋದಿಲ್ಲ. ಹಾಗಾಗಿ ಅವನು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಅವಾಗ ಕಾಯ್ ಅವನನ್ನ ಬಂಧಿಸಿ ಅವನ್ ಶಕ್ತಿನೂ ಕೂಡ ಕಾಯ್ ಕಂಟ್ರೋಲಿಗೆ ತಗೊಳ್ತಾನೆ. ಈ ಕಡೆ ಪೋ ಬೆಳಿಗ್ಗೆ ಬೇಗ ಎದ್ದು ಅವನ್ ತಂದೆ ಹತ್ರ ಹೋಗಿ, ಡ್ಯಾಡ್ ನಾನು ಫುಲ್ ರೆಡಿ ಆಗಿದ್ದೀನಿ, ಟ್ರೈನಿಂಗ್ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಅವನ ತಂದೆ, ಪಾಂಡಗಳು ಇಷ್ಟ ಬೇಗ ಯಾವತ್ತೂ ಹೇಳೋದಿಲ್ಲ, ನೀನೋಗಿ ಮತ್ತೆ ಮಲಗು ಅಂತ ಹೇಳ್ತಾರೆ. ಅದರಿಂದ ಅವನು ಮತ್ತೆ ವಾಪಸ್ ಬಂದು ಮಲಗ್ತಾನೆ. ಅದಾದ್ಮೇಲೆ ತುಂಬಾ ಲೇಟ್ ಆಗಿ ಪೋನ ಅವನ ತಂದೆ ಎಬ್ಸಿ ಮಕ್ಳ ಜೊತೆ ಆಟ ಆಡೋದಕ್ಕೆ ಅಂತ ಬಿಡ್ತಾರೆ. ಹಾಗೆ ಅವರು ಅವನಿಗೆ ಬೆಟ್ಟಗಳೇನಾದ್ರೂ ಇದ್ರೆ ಕೆಳಗಡೆ ಹೇಗ್ ಉಳ್ಕೊಂಡು ಹೋಗ್ಬಹುದು ಅನ್ನೋದನ್ನ ತೋರಿಸ್ತಾ ಇರ್ತಾರೆ. ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೇಗ್ ಹಾರೋಗ್ಬಹುದು ಅನ್ನೋದ್ನು ಕೂಡ ತೋರಿಸ್ತಾ ಇರ್ತಾರೆ. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಹೋಗಿ ತುಂಬಾ ಸುಸ್ತಾಗ್ಬಿಡುತ್ತೆ. ಆದ್ರೂ ಕೂಡ ಅವನು ಆ ಟ್ರೈನಿಂಗ್ ಗಳನ್ನೆಲ್ಲ ಪಾಸ್ ಮಾಡ್ತಾನೆ. ಅದೇ ಖುಷಿಗೆ ಅವನ ತಂದೆ ಅವತ್ ರಾತ್ರಿ ಒಂದು ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಅವನ್ ತಾಯಿ ಫೋಟೋ ತೋರಿಸಿ ಅವ್ರ ಬಗ್ಗೆ ಹೇಳ್ತಿರ್ತಾರೆ. ಪೋ ಅವನ್ ತಾಯಿ ಫೋಟೋ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾನೆ. ಹಾಗೆ ಅವ್ರುಗಳು ಹಳೇದ್ನೆಲ್ಲ ನೆನ್ಪ್ ಮಾಡ್ಕೊಂಡು ತುಂಬಾನೇ ದುಃಖ ಪಡ್ತಿರ್ತಾರೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಮಾಸ್ಟರ್ ಶಿಪ್ ಇರುವಂತ ಅರಮನೆ ಹತ್ರ ತುಂಬಾ ಸಂದೇಶಗಳು ಬಂದಿರ್ತವೆ. ಅದೇನಂದ್ರೆ ಕಾಯ್ ಚೀನಾದಲ್ಲಿರುವಂತಹ ಮಾಸ್ಟರ್ ಗಳನ್ನೆಲ್ಲ ಸೋಲ್ಸಿ ಅವ್ರಗಳ ಶಕ್ತಿನ ಅವನ್ ಕಂಟ್ರೋಲ್ ತಗೊಳ್ತಾ ಇದ್ದಾನೆ ಅಂತ ಇರುತ್ತೆ. ಅದನ್ನ ನೋಡಿ ಮಾಸ್ಟರ್ ಶಿಫ್ ಕಾಯ್ ಇಲ್ಲಿಗೂ ಕೂಡ ಬರುವಂತ ಸಾಧ್ಯತೆ ಇದೆ, ಅದರಿಂದ ನಾವು ನಮ್ಮ ಜನಗಳನ್ನ ಹಳ್ಳಿಯಿಂದ ದೂರ ಕಳಿಸ್ಬೇಕು ಅಂತ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಮಾಸ್ಟರ್ ಕ್ರೇನ್ ಬರ್ತಿರೋದು ಅವ್ರಿಗೆ ಕಾಣಿಸುತ್ತೆ. ಹಾಗೆ ಅಲ್ಲಿಗೆ ಮ್ಯಾಂಟಿಸ್ ಕೂಡ ಬರ್ತಾನೆ, ಆದ್ರೆ ಅವ್ರುಗಳು ಕಾಯ್ ಕಂಟ್ರೋಲ್ ನಲ್ಲಿ ಇರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಕಾಯ್ ಕೂಡ ಬರ್ತಾನೆ. ಅವನನ್ನ ನೋಡಿ ಮಾಸ್ಟರ್ ಶಿಫ್ ನೀನ್ ಇಲ್ಲಿಗೆ ಬರೋದಕ್ಕೆ ಎಷ್ಟ್ ಧೈರ್ಯ ಅಂತ ಕೇಳ್ತಾರೆ. ಅದಕ್ಕೆ ಕಾಯ್, ನನ್ ಧೈರ್ಯದ ಬಗ್ಗೆ ನೀವು ಅಂದಾಜೆ ಮಾಡ್ಬಿಡಿ, ಹೋಗ್ಬೇಕೋಸ್ಕರ ನಾನು ಎಷ್ಟೆಲ್ಲ ತ್ಯಾಗ ಮಾಡ್ದೆ, ಆದ್ರೆ ಅವನು ನನಗೆ ಮೋಸ ಮಾಡ್ಬಿಟ್ಟ, ಆದ್ರಿಂದ ನಾನಿವಾಗ ಅವನ ಹೆಸರು ಹೇಳೋದಕ್ಕೆ ಯಾರು ಇಲ್ದೇ ಇರೋ ತರ ಮಾಡ್ತೀನಿ ಅಂತ ಅವನು ಮಾಸ್ಟರ್ ಶಿಪ್ ಮತ್ತೆ ಅವನ ಶಿಷ್ಯರ ಜೊತೆ ಹೋರಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಅವ್ರಗಳ ಮಧ್ಯೆ ತುಂಬಾ ಹೊತ್ತು ಫೈಟ್ ನಡೆಯುತ್ತೆ. ಆ ಸಮಯದಲ್ಲಿ ಕಾಯ್ ಮ್ಯಾಂಟಿಸ್ ಮತ್ತೆ ಕ್ರೇನ್ ಸಹಾಯನ ಯೂಸ್ ಮಾಡ್ಕೊಂಡು ಮಾಸ್ಟರ್ ಮಂಕಿ ಮತ್ತೆ ವೈಫರ್ ನ ಅವನ್ ಕಂಟ್ರೋಲ್ ತಗೊಂಡ್ಬಿಡ್ತಾನೆ. ಅದರಿಂದ ಮಾಸ್ಟರ್ ಶಿಪ್ ಟೈಗ್ರೆಸ್ಗೆ ನೀನು ಬೇಗ ಹೋಗಿ ಈ ವಿಷಯನ ಪೋಗ್ ತಿಳಿಸು ಅಂತ ಹೇಳ್ತಿರ್ತಾರೆ. ಈ ಕಡೆ ಕಾಯ್ ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೆ ಅವರ ಸ್ಟ್ಯಾಚುನ ಕೆಳಗಡೆ ಬೀಳ್ಸಿ ಅವರ ಅರಮನೆನ ಧ್ವಂಸ ಮಾಡ್ತಿರ್ತಾನೆ. ಅದನ್ನ ನೋಡಿ ಮಾಸ್ಟರ್ ಶಿಪ್ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ. ಕಾಯ್ ಬಾಡಿ ಒಳಗಡೆ ತುಂಬಾನೇ ಮಾಸ್ಟರ್ ಗಳ ಶಕ್ತಿ ಇರೋದ್ರಿಂದ ಅವನನ್ನ ಮಾಸ್ಟರ್ ಶಿಪ್ ಸೋಲ್ಸೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ಅವರು ಹೋಗ್ಬೆ ಅವರಿಗೆ ನನ್ನನ್ನ ಕ್ಷಮಿಸಿ ಅಂತ ಹೇಳ್ತಿರ್ತಾರೆ. ಅವಾಗ ಅಲ್ಲಿಗೆ ಕಾಯ್ ಬಂದು ಮಾಸ್ಟರ್ ಶಿಪ್ ನ ಶಕ್ತಿನೂ ಕೂಡ ಅವನ್ ಕಂಟ್ರೋಲಿಗೆ ತಗೊಳ್ತಾನೆ. ಅದಾದ್ಮೇಲೆ ಟೈಗ್ರೆಸ್ ಕಾಯ್ಗೆ ಸಂಬಂಧಪಟ್ಟಿರುವಂತಹ ಬುಕ್ ನ ತಗೊಂಡು ಪೋ ಹತ್ರ ಬಂದು ನಡೆದಿದ್ ವಿಷಯನೆಲ್ಲ ಅವನಿಗೆ ತಿಳಿಸ್ತಾಳೆ. ಹಾಗೆ ಅವಳು ಕಾಯ್ ಇಲ್ಲಿಗೂ ಕೂಡ ಬರ್ತಾನೆ, ಅವನು ನಿಮ್ಮನ್ನೆಲ್ಲ ಸಾಯಿಸ್ಬೇಕು ಅಂತ ಇದ್ದಾನೆ, ನಮ್ಮ ಹತ್ರ ಇವಾಗ ಜಾಸ್ತಿ ಸಮಯ ಇಲ್ಲ ಪೋ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಲೀಶನ್ ಆ ಹಳ್ಳಿಲಿದ್ದ ಪಾಂಡಗಳನ್ನೆಲ್ಲ ಬೇರೆ ಕಡೆ ಕಳ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅವಾಗ ಅವ್ರ ಹತ್ರ ಪೋ ಬಂದು, ಡ್ಯಾಡ್ ನಮ್ಗೆ ಅಷ್ಟೊಂದು ಸಮಯ ಇಲ್ಲ, ಬೇಗ ನನ್ಗೆ ಪಾಂಡಗಳ ಶಕ್ತಿನ ಹೇಗ್ ಯೂಸ್ ಮಾಡೋದು ಅಂತ ಹೇಳ್ಕೊಡಿ ಅಂತ ಕೇಳ್ತಾನೆ. ಆದ್ರೆ ಅದಕ್ಕೆ ಅವನ ತಂದೆ ಒಪ್ತಾ ಇರೋದಿಲ್ಲ, ನೀನಿನ್ನೂ ಅದಕ್ಕೆ ತಯಾರಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪೋ, ಡ್ಯಾಡ್ ನಾನು ಫುಲ್ ರೆಡಿ ಆಗಿದ್ದೀನಿ, ನೀವ್ ಏನ್ ಬೇಕಾದ್ರೂ ಹೇಳ್ಕೊಡಿ, ನಾನು ಶ್ರದ್ಧೆಯಿಂದ ಕೇಳ್ತೀನಿ ಅಂತ ಹೇಳ್ತಾನೆ. ಅವಾಗ ಪೋನ ತಂದೆ, ಪೋ ನನ್ಗೆ ಆ ಶಕ್ತಿ ಬಗ್ಗೆ ಏನು ಗೊತ್ತಿಲ್ಲ, ನಿನ್ನ ನಾನು ಇಲ್ಲಿ ಕರ್ಕೊಂಡ್ ಬರೋದಕ್ಕೋಸ್ಕರ ಮಾಸ್ಟರ್ ಶಿಪ್ ಹತ್ರ ಸುಳ್ಳು ಹೇಳ್ದೆ, ನನ್ಗೆ ನೀನ್ ಮುಖ್ಯ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಪೋ ತುಂಬಾ ಬೇಜಾರ್ ಮಾಡ್ಕೊಂಡು, ಡ್ಯಾಡ್ ನೀವು ನನ್ಗೆ ಸುಳ್ಳು ಹೇಳಿದ್ರ, ನಿಮ್ಮ ಮಾತನ್ನ ಕೇಳಿ ನಾನು ನನ್ನ ಸ್ನೇಹಿತರನ್ನೆಲ್ಲ ಕಳ್ಕೊಂಡೆ, ನಾನೊಬ್ಬ ಡ್ರಾಗನ್ ವಾರಿಯರ್, ಎಲ್ಲರನ್ನೂ ಸುರಕ್ಷತೆ ಮಾಡೋದು ನನ್ ಕೆಲ್ಸ ಅಂತ ಹೇಳ್ತಾನೆ. ಅವಾಗ ಅವನ ತಂದೆ, ಪೋ ನಿನ್ನ ಸ್ನೇಹಿತರಿಗಾಗಿರೋದೇ ನಿನ್ಗೂ ಆಗ್ಬಹುದು, ಮತ್ತೆ ನಾನ್ ನಿನ್ನನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಪೋ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅದಾದ್ಮೇಲೆ ಪೋ ಮರ್ದಿಂದನೇ ಕಾಯ್ತರನ್ನ ರೆಡಿ ಮಾಡ್ಕೊಂಡು ಅವನ್ ಜೊತೆ ಹೇಗ್ ಹೋರಾಡ್ಬಹುದು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಈಗಿರ್ಬೇಕಾದ್ರೆ ಪಿಂಗು ಲೀಸನ್ ಹತ್ರ ಬಂದು, ನನಗ್ ಗೊತ್ತಿದೆ ಪೋಗೆ ನಿಮ್ಮಿಂದ ತುಂಬಾ ನೋವಾಗಿದೆ ಅಂತ, ಆದ್ರೆ ಅವನು ಈ ಜಗತ್ತನ್ನ ಕಾಯಿಂದ ಕಾಪಾಡ್ಲೇಬೇಕು, ಅದಕ್ಕೆ ನಾವೆಲ್ಲ ಅವನಿಗೆ ಸಾಥ್ ಕೊಡ್ಬೇಕು ಅಂತ ಹೇಳ್ತಾರೆ. ಅದರಿಂದ ಲೀಸನ್ ಪೋ ಹತ್ರ ಬಂದು, ಮಗು ಕಾಯ್ ಜೊತೆ ನೀನ್ ಒಬ್ನೇ ಹೋರಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇನ್ಮೇಲೆ ನಿನ್ ಜೊತೆ ಇಡೀ ಹಳ್ಳಿನೇ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪೋ, ಡ್ಯಾಡ್ ನಿಮ್ಗೆ ಕುಂಫು ಬರೋದಿಲ್ಲ, ಕುಂಫು ಬರ್ಲಿಲ್ಲ ಅಂದ್ರೆ ಕಾಯ್ ಜೊತೆ ಹೋರಾಡೋದು ತುಂಬಾನೇ ಕಷ್ಟ ಅಂತ ಹೇಳ್ತಾನೆ. ಅದಕ್ಕೆ ಅವನ ತಂದೆ, ಪೋ ನಿನಗ್ ಕುಂಫು ಬರುತ್ತಲ್ಲ, ನೀನ್ ನಮಗೆ ಹೇಳ್ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಪೋ ಎಲ್ಲರಿಗೂ ಕುಂಫು ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಅವನು ಎಲ್ಲರಿಗೂ ಯಾರ್ಯಾರು ಯಾವ್ದ್ರಲ್ಲಿ ಪಾಸ್ ಇದ್ದೀರೋ ಅದ್ರ ಬಗ್ಗೆನೇ ನೀವು ಸ್ವಲ್ಪ ಗಮನ ಕೊಡಿ, ನಿಮ್ಗೆ ಹೇಗ್ ಇಷ್ಟ ಆಗುತ್ತೋ ಹಾಗೆ ಕಾಯ್ ಜೊತೆ ಹೋರಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾನೆ. ಅದರಿಂದ ಎಲ್ರು ಅವರಿಗೆ ಹೇಗ್ ಬೇಕೋ ಹಾಗೆ ಕಾಯ್ ಜೊತೆ ಹೋರಾಡೋದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಅವರು ಕೆಲವು ದಿನಗಳ ಕಾಲ ತುಂಬಾ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತಾರೆ. ಅದನ್ನ ನೋಡಿ ಪೋ, ನಾವೆಲ್ಲ ಇವಾಗ ರೆಡಿ ಆಗಿದೀವಿ, ಈ ಟ್ರಿಕ್ ಗಳನ್ನ ಯೂಸ್ ಮಾಡ್ಕೊಂಡು ಕಾಯ್ ಜೊತೆ ಹೇಗ್ ಹೋರಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಿರ್ತಾನೆ. ಹಾಗೆ ಅವನು ಎಲ್ಲರಿಗೂ ನಾವೆಲ್ಲ ಸೇರಿ ಕಾಯ್ಗೆ ಸುಸ್ತ್ ಮಾಡಿ ಕೊನೆಗೆ ಅವನನ್ನ ನಿಶ್ಚಲಗೊಳಿಸೋಣ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಅವರೆಲ್ಲ ಒಪ್ಕೊಳ್ತಾರೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಪೋವನ ತಂದೆಗೆ ಬುಕ್ ನ ತೋರಿಸಿ ಪಾಂಡಗಳು ಅವುಗಳ ಶಕ್ತಿನ ಹೇಗ್ ಕ್ರಿಯೇಟ್ ಮಾಡ್ತವೆ ಅನ್ನೋದನ್ನ ತೋರಿಸ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಕಾಯ್ ಬರ್ತಾನೆ. ಅವನನ್ನ ನೋಡಿ ಪೋ, ನೀನೇನ ಕಾಯ್, ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೆ ಅಂತ ಅವನನ್ನ ಕಿಂಡಲ್ ಮಾಡ್ತಿರ್ತಾನೆ. ಅದರಿಂದ ಕಾಯ್ಗೆ ತುಂಬಾ ಕೋಪ ಬಂದು, ನೀನ್ ನನ್ ಜೊತೆ ಹೋರಾಡೋದಿರ್ಲಿ, ಮೊದ್ಲು ನನ್ನ ಚೇಲಗಳ ಜೊತೆ ಹೋರಾಡು ಅಂತ ಹೇಳಿ ಅವನ ಹತ್ರ ಇದ್ದಂತಹ
ಮಾಸ್ಟರ್ ಗಳನ್ನೆಲ್ಲ ರಿಲೀಸ್ ಮಾಡ್ತಾನೆ. ಅದರಲ್ಲಿ ಮಾಸ್ಟರ್ ಕ್ರೇನ್, ಮ್ಯಾಂಟಿಸ್, ವೈಪರ್ ಮತ್ತೆ ಮಾಸ್ಟರ್ ಶಿಫ್ ಕೂಡ ಇರ್ತಾರೆ. ಅವರನ್ನ ನೋಡಿ ಪೋ ಇದು ಹೇಗ್ ಸಾಧ್ಯ, ಪರವಾಗಿಲ್ಲ ನಾನ್ ನಿಮ್ಮನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಅವ್ರಗಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬೇರೆ ಪಾಂಡಗಳು ಕೂಡ ಅವ್ರಿಗೆ ಗೊತ್ತಿರುವಂತ ಸ್ಕಿಲ್ ನ ಯೂಸ್ ಮಾಡಿ ಆ ಮಾಸ್ಟರ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಆ ಮಾಸ್ಟರ್ ಗಳಿಗೆ ಅವ್ರಗಳ ಜೊತೆ ಹೇಗ್ ಫೈಟ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಮೇಲ್ ಕೂಡ ಅವಳ ಟೇಪ್ ನ ಸಹಾಯದಿಂದ ಮಾಸ್ಟರ್ ಗಳಿಗೆ ಸರಿಯಾಗಿ ಹೊಡಿತಾ ಇರ್ತಾಳೆ. ಆ ಸಮಯದಲ್ಲಿ ಪೋ ಜೊತೆ ಫೈಟ್ ಮಾಡೋದಕ್ಕೆ ಮಾಸ್ಟರ್ ಶಿಫ್ ಬರ್ತಾರೆ. ಅವರನ್ನ ನೋಡಿ ಪೋ ನಾನ್ ಇವ್ರ ಜೊತೆ ಫೈಟ್ ಮಾಡೋದಿಲ್ಲ ಅಂತ ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಲೀಶನ್ ಮತ್ತೆ ಪಿಂಗು ಬಂದು ನಾವ್ ಇವ್ರ ಜೊತೆ ಹೋರಾಡ್ತೀವಿ ಅಂತ ಹೇಳಿ ಅವ್ರ ಜೊತೆ ಹೋರಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯನ ಯೂಸ್ ಮಾಡ್ಕೊಂಡು ಪೋ ಕಾಯ್ ಹತ್ರ ಬಂದು ಅವನನ್ನ ನಿಶ್ಚಲಗೊಳಿಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದು ವರ್ಕ್ ಆಗೋದಿಲ್ಲ. ಅದನ್ನ ನೋಡಿ ಕಾಯ್ ನಗ್ತಾ ಇದು ಜೀವಂತವಾಗಿ ಇರೋರಿಗೆ ಮಾತ್ರ ವರ್ಕ್ ಆಗುತ್ತೆ, ಆದ್ರೆ ನಾನು ಅಮರನಾಗಿದ್ದೀನಿ, ನನಗೆ ನೀನು ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಎಲ್ಲಾ ಮಾಸ್ಟರ್ ಗಳನ್ನ ವಾಪಸ್ ಅವನ ಹತ್ರ ಕರ್ಸ್ಕೊಂಡು ಅವನು ಪೋ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಾಯ್ ತುಂಬಾ ಶಕ್ತಿಶಾಲಿ ಆಗಿರೋದ್ರಿಂದ ಪೋಗೆ ಅವನ ಜೊತೆ ಹೋರಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ಅವನು ಎಲ್ಲರಿಗೂ ಇಲ್ಲಿಂದ ಓಡೋಗಿ ಅಂತ ಹೇಳ್ತಿರ್ತಾನೆ. ಅವಾಗ ಅಲ್ಲಿಗೆ ಕಾಯ್ ಬಂದು ನಾನಿಲ್ಲಿ ಯಾರನ್ನೂ ಬಿಡೋದಿಲ್ಲ, ಎಲ್ಲರ ಶಕ್ತಿನ ನಂದಾಗಿಸ್ಕೊಳ್ತೀನಿ ಅಂತ ಬೈತಾ ಇರ್ತಾನೆ. ಅವಾಗ ಪೋ ಒಂದು ಪ್ಲಾನ್ ಮಾಡಿ ನಾನ್ ನಿನ್ನನ್ನ ಆತ್ಮಗಳ ಲೋಕಕ್ಕೆ ಕಳ್ಸೋದಕ್ಕೆ ಆಗೋದಿಲ್ಲ, ಆದ್ರೆ ನಾನೇ ನಿನ್ನನ್ನ ಆತ್ಮಗಳ ಲೋಕಕ್ಕೆ ಕರ್ಕೊಂಡು ಹೋಗ್ಬಹುದು ಅಂತ ಹೇಳಿ ಅವನು ಕಾಯ್ ಮೇಲ್ಗಡೆ ಹೋಗಿ ಅವನನ್ನ ತಕ್ಕೊಂಡು ಅವನ ಕಿರು ಬೆರಳನ್ನ ಪ್ರೆಸ್ ಮಾಡ್ತಾರೆ. ಅದರಿಂದ ಕಾಯ್ ಮತ್ತೆ ಪೋ ಇಬ್ರು ಆತ್ಮಗಳ ಲೋಕಕ್ಕೆ ಪ್ರವೇಶ ಮಾಡ್ತಾರೆ. ಆ ಜಾಗನ ನೋಡಿ ಪೋ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾನೆ. ಅಲ್ಲೂ ಕೂಡ ಕಾಯ್ ಮತ್ತೆ ಪೋ ಮಧ್ಯೆ ತುಂಬಾ ಫೈಟ್ ನಡೆಯುತ್ತೆ. ಆದ್ರೂ ಕೂಡ ಕೊನೆದಾಗಿ ಕಾಯ್ ಪೋನ ಸೋಲ್ಸಿ ಅವನನ್ನ ಬಂಧಿಸಿ ಅವನ ಶಕ್ತಿನ ಅವನ್ ಕಂಟ್ರೋಲಿಗೆ ತಗೊಳ್ತಾ ಇರ್ತಾನೆ. ಅದೇ ಸಮಯಕ್ಕೆ ಲೀಸನ್ ಪೋಗೆ ನಾವೆಲ್ಲ ಸಹಾಯ ಮಾಡ್ಬೇಕು, ಎಲ್ರು ನಾನು ಹೇಳೋ ಹಾಗೆ ಮಾಡಿ ಅಂತ ಹೇಳಿ ಬುಕ್ ನಲ್ಲಿ ಪಾಂಡಗಳು ಶಕ್ತಿನ ಹೇಗ್ ಕ್ರಿಯೇಟ್ ಮಾಡ್ತಿದ್ದೋ ಅದೇ ರೀತಿ ಇವ್ರುಗಳು ಕೂಡ ಶಕ್ತಿನ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ವರ್ಕ್ ಆಗ್ಬಿಡುತ್ತೆ. ಅವಾಗ ಅವ್ರಗಳ ಶಕ್ತಿ ಎಲ್ಲ ಪೋ ಬಾಡಿ ಒಳಗಡೆ ಮೂಡಿ ಅವನೊಬ್ಬ ಡ್ರ್ಯಾಗನ್ ವಾರಿಯರ್ ಆಗಿ ಬದಲಾಗ್ತಾನೆ. ಹಾಗಾಗಿ ಅವನು ಅವನ ಶಕ್ತಿಯಿಂದ ಒಂದು ಡ್ರ್ಯಾಗನ್ ನ ಕ್ರಿಯೇಟ್ ಮಾಡಿ ಕಾಯ್ ಜೊತೆ ಹೋರಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಕಾಯ್ಗೆ ಪೋ ಜೊತೆ ಹೋರಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಪೋ ಅವನ ಶಕ್ತಿನೆಲ್ಲ ಒಂದ್ ಮಾಡಿ ಕಾಯ್ನ ನಾಶ ಮಾಡ್ತಿರ್ತಾನೆ. ಅದರಿಂದ ಅವನ ಹತ್ರ ಇದ್ದಂತಹ ಮಾಸ್ಟರ್ಸ್ ಗಳೆಲ್ಲ ರಿಲೀಸ್ ಆಗ್ತಾ ಇರ್ತಾರೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಅವರೆಲ್ಲ ಮತ್ತೆ ವಾಪಸ್ ಭೂಮಿ ಬರ್ತಾರೆ. ಆ ಸಮಯದಲ್ಲಿ ಪೋಗೆ ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೇಕು ಕಾಣಿಸ್ಕೊಳ್ತಾರೆ. ಅವರು ಪೋಗೆ ಅವ್ರ ಹತ್ರ ಇದ್ದಂತಹ ಒಂದು ಆಯುಧನ ಕೊಟ್ಟು ನಿನ್ನ ಅವಶ್ಯಕತೆ ಬ್ರಹ್ಮಾಂಡಕ್ಕೆ ಇನ್ನೂ ಇದೆ, ನೀನು ವಾಪಸ್ ಭೂಮಿಗೆ ಹೋಗು ಅಂತ ಹೇಳ್ತಾರೆ. ಅದರಿಂದ ಪೋ ವಾಪಸ್ ಭೂಮಿಗೆ ಬರ್ತಾನೆ. ಅವನನ್ನ ನೋಡಿ ಮಾಸ್ಟರ್ ಶಿಫ್ ಪೋನ ತನ್ನ ಗುರುವಾಗಿ ಸ್ವೀಕರಿಸ್ತಾರೆ. ಅದಾದ್ಮೇಲೆ ಪೋ ಎಲ್ಲರಿಗೂ ಕುಂಫು ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.